ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬೆಳಗ್ಗೆ ಎದ್ದು ಬ್ರಷ್ ಮಾಡಿದ್ದೀನಿ. ಸೊ ಬ್ರಷ್ ಮಾಡಿ ತಿಂಡಿ ಕೂಡ ರೆಡಿ ಮಾಡಿಕೊಂಡು ಮುಖ ತೊಳೆದಿದ್ದೀನಿ. ಬಟ್ ನಾನು ಯಾವುದೇ ಥರ ಮೇಕಪ್ ಮಾಡಲ್ಲ ಫ್ರೆಂಡ್ಸ್, ಹಂಗಾಗಿ ತುಂಬ ಸಿಂಪಲಾಗಿ ಕಾಣಿಸ್ತಾ ಇದ್ದೀನಿ. ಸೊ ಇವಾಗ ಮನೆ ಸಿಪ್ಮೆಂಟ್ ಅಂತ ಅನ್ನೋದು ತುಂಬ ಈಸಿ ಅಂತಲ್ಲ, ಸ್ವಲ್ಪನೇ ಇದ್ರೂ ತುಂಬ ಕೆಲಸಗಳು ಜಾಸ್ತಿ ಇರ್ತಾರೆ. ಸೊ ಹಾಗಾಗಿ ನೆನ್ನೆಲ್ಲ ಫುಲ್ಲು ರೂಮಲ್ಲಿ ಇರೋಂಥ ಬಟ್ಟೆಗಳಾಗ್ಬೋದು ಮತ್ತು ಈ ಸ್ಕ್ರೀನು ಪ್ರತಿಯೊಂದು ಕೆಲಸನೂ ಮುಗಿಸಿದ್ದೀನಿ. ಸೊ ಇವಾಗ ಏನಪ್ಪ ಅಂತ ಅಂದರೆ ಕಿಚನ್ ಕೆಲಸ ಮುಗಿಸೋಣ ಅಂತ. ಪಾತ್ರೆ ಸಾಮಾನು ಯಾವ್ದು ಬೇಕು ಅದು ಕೆಳಗಡೆ ಇಟ್ಕೊಂಡು ಯಾವ್ದು ಬೇಡ ಎಲ್ಲದನ್ನ ಮೇಲೆ ಎತ್ತಿಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀವಿ. ಸೊ ಕಿಚನಲ್ಲಿ ಗ್ರಾಸರೀಸನ್ನ ತಂದಿದ್ದೀನಿ ಡಿಮಾರ್ಟ್ಗೆ ಹೋಗಿ. ಸೊ ಗ್ರಾಸರೀಸ್ನ ಆರ್ಗನೈಸ್ ಮಾಡಬೇಕು ಅಂದರೆ ಅದನ್ನು ಡಬ್ಬದಲ್ಲಿ ಹಾಕಿಟ್ಟಿಲ್ಲ, ಇನ್ನು ಅದನ್ನು ಅದರಲ್ಲಿ ಹಾಕಿಡಬೇಕು. ಮತ್ತು ಪಾತ್ರೆ ಎಲ್ಲ ಜೋಡಿಸಿಟ್ಬಿಟ್ಟು ಸ್ವಲ್ಪ ಕಿಚನ್ ತುಂಬ ಇದಾಗಿದೆ ಅಂದರೆ ಅಲ್ಲಲ್ಲೇ ಎಲ್ಲ ತುಂಬಿಸಿದ್ದೀವಲ್ಲ ಅರ್ಜೆಂಟ್ಗೆ. ಸೊ ಹಂಗಾಗಿ ಅದನ್ನೆಲ್ಲ ತೆಗ್ದಿಡಬೇಕು. ಬನ್ನಿ ಇವತ್ತಿನ ಬ್ಲಾಗ್ಸ್ ಹೇಗಿರುತ್ತೆ ಅಂತ ನೋಡೋಣ. ಹಾಯ್ ಗಾಯ್ಸ್, ಇವಾಗ ಮೊದಲಿಗೆ ನಾನು ಇಲ್ಲಿ ತಂದಿರುವಂಥ ಡಿಮಾರ್ಟಲ್ಲಿ ಏನು ತಂದಿದ್ದೀನಿ ಅದನ್ನೆಲ್ಲ ಅದಾದ ಡಬ್ಬದಲ್ಲಿ ಹಾಕಿ ಇಟ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಎಲ್ಲದೂ ಮನೆಗೆ ಸದ್ಯಕ್ಕೆ ಇವಾಗ ಒಂದು 2 ತಿಂಗಳಿಗಾಗುವಷ್ಟು ತೊಗೊಂಡು ಬಂದಿದ್ದೀನಿ. ಸೊ ಹಂಗಾಗಿ ಅದು ಎಲ್ಲೆಲ್ಲಿ ಇಡಬೇಕು ಅಲ್ಲಿ ಇಟ್ಬಿಟ್ರೆ ಸ್ವಲ್ಪ ನನಗೂ ಈಸಿಯಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಅದನ್ನೆಲ್ಲ ಅದರಲ್ಲಿ ಹಾಕ್ತಾಯಿದ್ದೀನಿ. ನೀವು ಮೊದಲಿಗೆ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಏನಂದರೆ ನಾನೊಂದು ತೊಗೊಂಡಿದ್ರೆ ನನ್ನ ಹಸ್ಬೆಂಡ್ ಒಂದನ್ನು ತೊಗೊಂಡಿದ್ರು. ಸೊ ಹಂಗಾಗಿ ನಾನು ಏನೇನಿದೆ ಅಂತೇಳಿ ಚೆಕ್ ಮಾಡ್ಕೊಳ್ತೆ. ಬಿಲ್ ಮಾಡಿಸ್ಬೇಕಾದ್ರೆ ಕೂಡ ನಾನೇನೋ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಯಾವುದೋ ಒಂದು ಚಿಕನ್ ಪೌಡರೋ ಯಾವುದೋ. ಸೊ ಹಂಗಾಗಿ ಅದನ್ನು ಎಕ್ಸ್ಚೇಂಜ್ ಮಾಡಲಿಕ್ಕೆ ಹೋಗಿದ್ದೆ. ಸೊ ಬಿಲ್ ಮಾಡಿದ್ದು ಕೂಡ ಆವಾಗ ಹಸ್ಬೆಂಡೇ ಮಾಡಿಸಿದ್ದು. ಅಲ್ಲಿ ಹಂಗಾಗಿ ನಾನು ಇದರಲ್ಲಿ ನಾನು ಅವ್ರು ತೊಗೊಂಡಿರೋದು ಯಾವುದು ಅಂತ ಗೊತ್ತಾಗ್ತಾಯಿಲ್ಲ. ಅದಕ್ಕೆ ಫಸ್ಟಿಗೆ ನಾನು ಎಲ್ಲದನ್ನು ಫುಲ್ಲಾಗಿ ಬ್ಯಾಗಿಂದ ಹೊರಗಡೆ ತೆಗೆದು ಹಾಕ್ಕೊಳ್ತಾಯಿದ್ದೆ. ಯಾಕಂದರೆ ಡಬ್ಬಗಳು ಕೂಡ ಹುಡುಕ್ಬೇಕಲ್ವ, ಅದರಲ್ಲಿ ಯಾವುದಕ್ಕೆ ಯಾವುದನ್ನು ಹಾಕಬೇಕು ಏನಂತೇಳಿ. ಅದರಲ್ಲೂ ಬೇರೆ ಯಾವುದರಲ್ಲಿ ಅಂದರೆ ನನಗೆ ಕೈ ಹಾಕಿದರೆ ಈಸಿಯಾಗಿ ಸಿಗಬೇಕು ಕಿಚನಲ್ಲಿ, ಆ ಥರ ಇದ್ದರೆ ನನಗೆ ಖುಷಿ ಮತ್ತು ಸರಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಎಲ್ಲ ಹುಡುಕ್ತಾಯಿದ್ದೆ. ಇವಾಗ ಡಬ್ಬ ಕೂಡ ಎಲ್ಲ ತೊಳೆದು ಇಟ್ಕೊಂಡಿದ್ದೆ. ಸೊ ಇವಾಗ ಒಂದೊಂದಾಗಿ ಅದರಲ್ಲಿ ಹಾಕ್ಕೊಳ್ಳೋಣ ಅಂತ. ಇದೆಲ್ಲ ಬಂದು ಪ್ಯಾಕೆಟಿಂಗ್ ತಂದಿಲ್ಲ, ಇದು ಬಂದು ಮಾಮೂಲಿ ಅಲ್ಲಿ ಬಾಕ್ಸಲ್ಲಿ ಇಟ್ಟಿರ್ತಾರೆ. ನಮಗೆ ಎಷ್ಟೆಷ್ಟು ಬೇಕೋ ಅಷ್ಟು ತೊಗೊಳ್ಬೋದು. ನಾನು ಮ್ಯಾಕ್ಸಿಮಮ್ 1 ಕಿಲೋ ಕವರಲ್ಲಿ ತೊಗೊಂಡಿದ್ದೀನಿ. 3/4 ಕಿಲೋಯಿಂದ 1 ಕಿಲೋ ಇರುತ್ತೆ. ಮೇ ಬಿ ಡಬ್ಬ ಫುಲ್ ಆಗ್ತಾಯಿದೆ ಅಂದರೆ 1 ಕಿಲೋ ತಂದಿರ್ತೀನಿ ಅನಿಸುತ್ತೆ. ಸೊ ಹಂಗಾಗಿ ಪ್ರತಿಯೊಂದು ತಂದಿರುವಂಥ ಎಲ್ಲ ಕಾಳನ್ನು ಕೂಡ ನಾನು ಫಸ್ಟಿಗೆ ಡಬ್ಬದಲ್ಲಿ ಹಾಕ್ಕೊಳ್ಳೋಣ ಅಂಥೇಳಿ ಹಾಕ್ತಾಯಿದ್ದೀನಿ. ಫಸ್ಟಿಗೆ ಇದು ಹೆಸರುಬೇಳೆ. ಸೊ ಇದನ್ನು ಕೂಡ ಅದರಲ್ಲಿ ಹಾಕಿದೆ. ಇದು ಬಂದು ಕಡಲೆಕಾಳು, ಸೇಮ್ ಎಲ್ಲದು ಅಷ್ಟೇ 1 kg ಅಷ್ಟೇ ಇದೆ. ಯಾಕಂದರೆ ನಾನು ತಗೊಂಡಿರೋ ಡಬ್ಬಗಳು ಬಂದು 1 kg ಡಬ್ಬಗಳೇ ನಮ್ಮ ಮನೇಲಿರೋದು. ಸೊ ನಾನು 1 kg ಒಳಗಡೆ ತೊಗೊಂಡಷ್ಟು ನನಗೆ ಡಬ್ಬದಲ್ಲಿ ಹಾಕಲಿಕ್ಕೆ ಈಸಿ ಆಗುತ್ತೆ ಅಂಥೇಳಿ ತೊಗೊಂಡಿದ್ದೆ. ಸೊ ಹಂಗಾಗಿ ಇವಾಗ ಅದನ್ನೆಲ್ಲ ಅದರಲ್ಲಿ ಹಾಕೋಣ ಅಂಥೇಳಿ ಹಾಕ್ತಾಯಿದ್ದೀನಿ. ಇದು ಕೂಡ 1 kgನೇ ಇದೆ. ಡಬ್ಬ ಫುಲ್ ಆಗ್ತಿದೆ ಅಂತ ಅಂದರೆ ಕರೆಕ್ಟಾಗಿ 1 kg ಇದೆ. ಎಷ್ಟು ಕೆಲಸ ಇರುತ್ತೆ ಅಂದರೆ ಫ್ರೆಂಡ್ಸ್, ರಿಯಲಿ ನಿನ್ನೆ ಬಂದ ದಿನದಿಂದ ಕೆಲಸ ಮಾಡ್ತಾನೇ ಇದ್ದೀನಿ. ಸೊ ಒಂದೊಂದು ಕೆಲಸ ಇನ್ನು ಮುಗೀತಾನೇ ಇಲ್ಲ. ಅದಕ್ಕೆ ಫಸ್ಟಿಗೆ ಅಂದರೆ ರೂಮು ಹಾಲು ಎಲ್ಲದೋ ಸೆಟ್ ಮಾಡಿಬಿಟ್ಟಿದ್ದೀನಿ. ಇದು ಒಂದು ಮಾಡಿಬಿಟ್ರೆ ಫ್ರೆಂಡ್ಸ್ ರಿಯಲಿ ಒಂದು ದೊಡ್ಡ ಕೆಲಸ. ಸೊ ಹಂಗಾಗಿ ಇದನ್ನು ಕೂಡ ಅದರಲ್ಲಿ ಮುಗಿಸ್ಕೊಳ್ಳೋಣ ಅಂಥೇಳಿ ಡಬ್ಬಗಳೆಲ್ಲ ಅದರಲ್ಲಿ ಹಾಕ್ತಾಯಿದ್ದೀನಿ. ಒಂದು ಚಿಕ್ಕ ಐಟಮ್ಸ್ಗಳನ್ನ ತೊಗೊಂಡಿದ್ದೀನಿ. ಅದಕ್ಕೆಲ್ಲ ಒಂದು ಅರ್ಧ kgದಿದೆ ಮತ್ತು 1/4 kgದಿದೆ, 1 kg ಡಬ್ಬಗಳು, ಆ ಥರ ಡಬ್ಬ ಇರೋದು. ಸೊ ಹಂಗಾಗಿ ನೋಡಿಕೊಂಡು ಹಾಕ್ಕೊಳ್ಳೋಣ ಫಸ್ಟಿಗೆ ಅಂಥೇಳಿ ಇದು ಮಾಡ್ತಿದ್ದೀನಿ. ಇದು ಬಂದು ಏನು ಹೇಳ್ತಾರೆ ಇದಕ್ಕೆ, ವೈಟ್ ನಾನು ಚೆನ್ನ ಅಂತ ಇದ್ದೀನಿ. ಎಂಥದ್ದು ಕಡಲೆಕಾಳು, ಕಾಬೂರು ಕಡಲೆ ಅಂತಾರಲ್ಲ ಆ ಥರ. ಇದನ್ನು ನಾನು ಬಂದು ಪೂರಿ ಚಪಾತಿಗೆ ಗ್ರೇವಿ ಮಾಡಲಿಕ್ಕೆ ಚೆನ್ನಾಗಿರುತ್ತೆ, ಅದಕ್ಕೆ ತೊಗೊಳ್ತಾ ಇದ್ದಾರೆ ಹಸ್ಬೆಂಡ್ ಅಂದ್ಕೊಂಡೆ. ಅವ್ರು ಏನು ಪ್ಲಾನಲ್ಲಿ ತೊಗೊಂಡಿದ್ದಾರೆ ಅಂದರೆ ಅದನ್ನ ನೆನೆಸ್ಬಿಟ್ಟು ಏನು ಒಗ್ಗರಣೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತಮ್ಮ ಅಂತ ಹೇಳ್ಬಿಟ್ಟು ಅವರು ಅದನ್ನು ಕೂಡ 1 kg ತೊಗೊಂಡ್ರು. ಇದು ಬಂದು ಲೂಸ್ ಸಿಕ್ಕಲ್ಲ, ಹಾಗಾಗಿ ಪಾಕೆಟನ್ನೇ ತೊಗೊಂಡಿದ್ದೀನಿ. ಅದು ಪಾಕೆಟ್ ರೇಟ್ ಇಷ್ಟು ಅಂತ ನೋಡಿಲ್ಲ ನಾನು, ಬಟ್ ಅವರೇ ತೆಗ್ದು ಹಾಕ್ಕೊಟ್ರು. ಸರಿ ಅಂಥೇಳಿ ಸುಮ್ಮನೆ ಅದೇ ಒಂಥರ ಅಲ್ಲೇ ಡಬ್ಬ ಇರುತ್ತೆ, ಅಲ್ಲೇ ಎಲ್ಲ ಕಾಳುಗಳೆಲ್ಲ ಮುಂದೆನೇ ಇಟ್ಕೊಂಡಿದ್ದೀನಿ. ಆದರೂ ಕೂಡ ಯಾವುದ್ಯಾವ ಡಬ್ಬದಲ್ಲಿ ಯಾವುದ್ಯಾವುದನ್ನು ಹಾಕ್ಕೊಳ್ಳೋದು ಅನ್ನೋದಿದೆ. ಎಕ್ಸ್ಟ್ರಾಸು ಕೂಡ ಇದ್ದಾವೆ, ಅವನ್ನೆಲ್ಲ ಡೈಲಿ ಯೂಸು ಮೇಯ್ನಾಗಿ ನಾನು ಡಬ್ಬದಲ್ಲಿ ಹಾಕ್ಕೊಳ್ತಾ ಇದ್ದೀನಿ.
ಸೊ ಇಲ್ಲದಿರೋದನ್ನೆಲ್ಲ ಸೈಡ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ಡಬ್ಬ ಖಾಲಿ ಇತ್ತು. ಇದು ಅವಲಕ್ಕಿ 1 kg ತೊಗೊಂಡು ಬಂದಿದ್ದೀನಿ, ಯಾವಾಗಾದರೂ ಎಮರ್ಜೆನ್ಸಿಗೆ ತಿಂಡಿ ಗಿಂಡಿ ಮಾಡಲಿಕ್ಕೆ ಆಗುತ್ತೆ ಅಂತೇಳಿ. ಸೊ ಇವಾಗ ಅದನ್ನು ಕೂಡ ಅದರಲ್ಲಿ ಹಾಕ್ತಾಯಿದ್ದೀನಿ. ಯಾಕಂದರೆ ಸಡನ್ನಾಗಿ ಹೆಂಗಂದ್ರೆ ನಂದು ಹಾಕ್ಬಿಟ್ರೆ ಮತ್ತು ನನಗೆ ಇದಾಗುತ್ತೆ, ಎಲ್ಲಿ ಇಟ್ಟಿದ್ದೀನಿ ಏನಂತ ಮತ್ತು ನಾನೇ ಹುಡ್ಕಾಡ್ತಾ ಇರ್ತೀನಿ. ಫಸ್ಟಿಗೆ ಎಲ್ಲದನ್ನು ಅಲ್ಲಲ್ಲಿ ಇಟ್ಟಿರ್ತೀನಿ, ಮತ್ತು ಅದು ಎಲ್ಲಿದೆ ಅರ್ಜೆಂಟಲ್ಲಿ ತೆಗಿಯೋಕೆ ಹೋಗೋ ಟೈಮಲ್ಲಿ ಅದು ಕೈಯಿಂದ ಜಾರಬಾರ್ದು ಮತ್ತು ಬೀಳಬಾರ್ದು. ಯಾಕಂದರೆ ಬೀಳೋದು, ಡಬ್ಬ ಒಡೆದೋಗೋದು ಆ ಥರ ಎಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಡೈಲಿ ಯೂಸ್ ಅವೆಲ್ಲಿ ಇಟ್ಕೋಬೇಕು. ಮತ್ತು ಯಾವಾಗಾದರೂ ರೇರಾಗಿ ನಾನು ಯಾವುದನ್ನು ಯೂಸ್ ಮಾಡ್ತೀನೋ ಅದನ್ನು ಎಲ್ಲಿ ಇಟ್ಕೋಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಳ್ಳೋಣ ಅಂತ ಹೇಳಿ ಫಸ್ಟಿಗೆ ಎಲ್ಲದನ್ನು ಫಿಲ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ತುಂಬಿಸ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ, ಆಮೇಲೆ ಅದನ್ನು ಹಾಕೋಣ ಅಂಥೇಳಿ ತುಂಬಿಸ್ಕೊಳ್ತಾ ಇದ್ದೀನಿ. ಅದರಲ್ಲೂ ಸ್ವಲ್ಪ ಡಬ್ಬ ಎಲ್ಲ ಸಾಲ್ಟೇಜ್ ಬಂತು. ಅದನ್ನೇನು ಮಾಡಿದೆ, ಹಾಗೆ ಬ್ಯಾಗಲ್ಲಿ ತುಂಬಿಸ್ತಿಟ್ಟೆ. ಖಾಲಿ ಆದಮೇಲೆ ನೋಡ್ಕೊಳ್ಳೋಣ ಅಂತ. ನೋಡಿ ಅಲ್ಲಲ್ಲೇ ಇದ್ದಾವೆ, ಬಟ್ ಅವತ್ರನ್ನ ಕೂಡ ಹುಡುಕಿ ಹಾಕಲಿಕ್ಕೆ ಇದಾಗ್ತಿದ್ವು. ರವೆ ನಾನು 2 ಥರ ರವೆನ ತೊಗೊಬಂದಿದೆ. ಒಂದು ಬನ್ಸಿ ರವೆ ಮತ್ತು ನಾರ್ಮಲ್ ಮೀಡಿಯಮ್ ರವೆ ತೊಗೊಂಡು ಬಂದಿದೆ. ಅಂದರೆ ಬನ್ಸಿ ರವೆನಲ್ಲಿ ಒಂದೊಂದು ಟೈಮ್ ಉಪ್ಪಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸರಿ ಇರಲಿ ಅದು ಕೂಡ ಅಂಥೇಳಿ ಅದು ಒಂದು 1 kg, ಸಾರಿ ಅದೊಂದು ಅರ್ಧ kgನೂ ತೊಗೊಬಂದಿದೆ. ಇದು ಬಂದು ಸಣ್ಣ ರವೆ. ಸೊ ಸಣ್ಣ ರವೆ ಅವಾಗವಾಗ ದೋಸೆಗೆ ಅಥವಾ ಉಪ್ಪಿಟ್ಟಿಗೆ ಯೂಸ್ ಮಾಡ್ತಾಯಿರ್ತೀನಿ ಅಂಥೇಳಿ ಅದನ್ನು ಕೂಡ ಒಂದು ಡಬ್ಬದಲ್ಲಿ ಹಾಕ್ಕೊಂಡೆ. ಫಸ್ಟ್ ಇದನ್ನು ಡಬ್ಬಗೆ ಹಾಕೋಣ, ಇನ್ನೊಂದು ಡಬ್ಬ ಇದ್ದರೆ ಹಾಕೋಣ, ಇಲ್ಲಾಂದರೆ ಹಾಗೆ ತೆಗ್ದಿಟ್ಬಿಡೋಣ ಅಂಥೇಳಿ ಅದನ್ನು ಕೂಡ ಅದರಲ್ಲಿ ಹಾಕ್ತಾಯಿದ್ದೀನಿ. ಸೊ ಅದು ಮುಗೀತಾ ಇದ್ದಂಗೆ ಮತ್ತೆ ಈ ಮೆಣಸು ಜೀರಿಗೆ ಡಬ್ಬ ಎಲ್ಲ ಬರುತ್ತಲ್ಲ, ಅದೆಲ್ಲ ಚಿಕ್ಕ ಪಾಕೆಟೆಲ್ಲ ಕೈಗೆ ಸಿಕ್ತು ನನಗೆ. ಸೊ ಹಂಗಾಗಿ ಅದನ್ನು ಕೂಡ ಇದರಲ್ಲಿ ಹಾಕ್ಕೊಳ್ಳೋದು ಬೆಟರ್ ಅಂತು. ಇದೆಲ್ಲ ಬಂದು ಗರಂ ಮಸಾಲ, ಚಿಕನ್ ಮಸಾಲ, ಸಾಂಬಾರ್ ಪೌಡರು ಮತ್ತು ಎಂಥದ್ದು ಪೆಪ್ಪರ್ ಪೌಡರು, ಆ ಥರ ಪೌಡರ್ಸು. ಇದನ್ನೆಲ್ಲ ಸಪ್ರೇಟಾಗಿ ಬೇರೆ ಬೇರೆ ಒಂದು ಡಬ್ಬದಲ್ಲಿ ಹಾಕ್ಕೊಳ್ಳೋಣ ಅಂಥೇಳಿ ಅದನ್ನು ಸಪ್ರೇಟ್ ಮಾಡ್ತಿದ್ದೆ. ಇದು ಬಂದು ಪೆಪ್ಪರ್ ಪೌಡರು, ಮೆಣಸು ಪುಡಿ. ನಾನು ಬೇಡ ಅಂತ ಹೇಳಿದೆ, ಬಟ್ ಮಾಮ ಅದನ್ನು ಕೂಡ ತಗೊಂಡು ಬಂದಿದ್ರು. ಸೊ ಅದಕ್ಕೆ ಇದು ಬಂದು ಸಾಲ್ಟ್ ಆ್ಯಂಡ್ ಪೆಪ್ಪರ್ ಯೂಸ್ ಮಾಡೋ ಡಬ್ಬನೇ. ಸೊ ಅದು ಕರೆಕ್ಟಾಗಿ ಇದಕ್ಕೊಂದು 25 ಗ್ರಾಮು ಎಷ್ಟು ಇತ್ತು ಅನಿಸುತ್ತೆ ಫ್ರೆಂಡ್ಸ್. ಅದಕ್ಕೆ ಅದರಲ್ಲಿ ಹಾಕ್ತಾಯಿದ್ದೀನಿ. ಅದು ಡಬ್ಬ ಕರೆಕ್ಟಾಗಿ ಹಿಡಿಯುತ್ತೆ. ಪೌಡರ್ನು ಕೂಡ ತಗೊಂಡಿದ್ದಾರೆ, ಮತ್ತು ಕಾಳು, ಮೆಣಸಿನ ಕಾಳು ಬರುತ್ತಲ್ಲ ಅದನ್ನು ಕೂಡ ತಗೊಂಡಿದ್ದಾರೆ. ಸೊ ಅದಕ್ಕೆ ಇದಕ್ಕೆ ಪರ್ಫೆಕ್ಟಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಅದನ್ನು ಅದರಲ್ಲೇ ಹಾಕಿಬಿಟ್ಟೆ. ಇದು ನೋಡಿ ಎಂಥದ್ದು ಏನೇನು ಸಿಗುತ್ತೆ ಅದನ್ನೆಲ್ಲ ತೊಗೊಂಡು ಬಂದು ಕೊಟ್ಟಿದ್ದಾರೆ. ಆದರೆ ನನಗೆ ಅದನ್ನು ಯಾವ್ಯಾವ ಡಬ್ಬದಲ್ಲಿ ಹಾಕಲಿ ಅನ್ನೋದೇ ಒಂದು ದೊಡ್ಡ ಟೆನ್ಷನು. ಇದು ಬಂದು ಜೀರಿಗೆ, ಮೆಣಸು ಮತ್ತು ಇನ್ನೆಂತಾರೆ ಸೋಂಪು ಕಾಳು ಅಂತಾರಲ್ವ ಅದು, ಮತ್ತು ಏನು ಅಜ್ವಾಯಿನು. ನಾನು ಅಜ್ವಾಯಿನ್ ರೇರಾಗಿ ಯೂಸ್ ಮಾಡೋದು, ಬಟ್ ಅವ್ರು ಅಜ್ವಾಯಿನ್ ಕೂಡ ತಗೊಂಡ್ರು. ಅದು ಪೂರಿ ಗಿರಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ನಾನೇ ತೊಗೊಂಡೆ ಅದನ್ನು. ಅದು ಅಜ್ವಾಯಿನು ಮತ್ತು ಸಾಸಿವೆ, ಅಲ್ಲಿಂದ ಬಂದು ಇನ್ನೂ ಏನೇನೋ ಸ್ವಲ್ಪ ಬೇಕನ್ಸಿದ್ದನ್ನೆಲ್ಲ ತಂದಿದ್ದೀನಿ. ಡಬ್ಬ ಇದ್ದರೆ ಅದರಲ್ಲಿ ಹಾಕ್ಬೋದು, ಇಲ್ಲ ಅಂದರೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋದು ಬೇಕಂದಾಗ ತೊಗೊಂಡು ಯೂಸ್ ಮಾಡೋಣ ಅಂಥೇಳಿ ಯಾವ್ದ್ಯಾವ್ದು ಬೇಕು ಅಂತ ನೋಡಿಕೊಂಡು ಅದನ್ನು ಮೆಣಸು ಜೀರಿಗೆ ಡಬ್ಬದಲ್ಲಿ ಹಾಕೋಣ ಅಂಥೇಳಿ ಹಾಕ್ತಾಯಿದ್ದೀನಿ. ಇಷ್ಟೆಲ್ಲ ತುಂಬಿಸ್ದೆ. ಲಾಸ್ಟಿಗೆ ಒಂದು ಡಬ್ಬ ನನಗೆ ಖಾಲಿಯಾಗಿ ಸಿಕ್ತು. ಸೊ ಬನ್ಸಿ ರವೆ ಕೂಡ ಅದೇ ಡಬ್ಬದಲ್ಲಿ ಹಾಕ್ಬಿಡೋಣ ಅಂಥೇಳಿ ಹಾಕ್ತಾಯಿದ್ದೀನಿ. ನಾನು ಅಷ್ಟು ನೀಟಾಗಿ ವಾಯ್ಸ್ ಕೊಟ್ಟಿದ್ದೆ, ಬಟ್ ಏನಾಯಿತು ಅಂದರೆ ಮನೇಲಿ TV ಓಡ್ತಾಯಿತ್ತು. ಸೊ ನಾನು TV ಓಡ್ತಾ ಇರೋದನ್ನು ಅಬ್ಸರ್ವ್ ಮಾಡಿಲ್ಲ. ಮಾಮ TV ನೋಡ್ತಾಯಿದ್ರು, ನನ್ನಷ್ಟು ನಾನು ಕೆಲಸ ಮಾಡ್ತಿದ್ದೆ ವಿಡಿಯೋ ಮಾಡಿಕೊಂಡು. ಸೊ ಹಂಗಾಗಿ TV ವಾಯ್ಸ್ ಬಂದರೆ ಕಾಪಿರೈಟ್ಸ್ ಬರುತ್ತೆ ಅಂತೇಳಿ ಮತ್ತೆ ಎಲ್ಲದನ್ನು ಎಡಿಟ್ ಮಾಡಲಾಗಿ ನಾನು ಮತ್ತೆ ವಾಯ್ಸ್ ಕೊಡಬೇಕಾಗಿ ಬಂತು. ಪರವಾಗಿಲ್ಲ, ಇನ್ನೇನು ಮಾಡೋದಂತೇಳಿ ಮತ್ತೆ ವಾಯ್ಸ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಇದು ಗಸಗಸೆ. ನನಗೆ ನಾನ್ ವೆಜ್ ಅಂತ ಬಂದಾಗ ಚಕ್ಕೆ ಮತ್ತು ಗಸಗಸೆನ ಹಾಕಿದರೆ ಏನೋ ಒಂಥರ ಸ್ಮೆಲ್ಲು, ಆ ಟೇಸ್ಟೇ ಒಂಥರ ಡಿಫ್ರೆನ್ಸ್ ಆಗಿರುತ್ತೆ. ಸೊ ಅದು ಸ್ವಲ್ಪ ರೈಟ್ ಜಾಸ್ತಿನೇ ಇತ್ತು, ಆದರೂ ಇರಲಿ ಅಂಥೇಳಿ ನಾನು ಒಂದು ಚಿಕ್ಕ ಪಾಕೆಟ್ನ ಗಸಗಸೆ ಕೂಡ ತಗೊಂಡೆ. ನೋಡಿ ಇಷ್ಟೇ ಇದೆ ಫ್ರೆಂಡ್ಸ್. ಇದು ಎಷ್ಟೋ ಪ್ರೈಸ್ ಇತ್ತು, ನಾನು ಕರೆಕ್ಟಾಗಿ ಪಾಕೆಟಲ್ಲಿ ನೋಡಿಲ್ಲ. ಸೊ ಸರಿ ಅಂತೇಳಿ ಇದೆಲ್ಲ ಚಿಕ್ಕ ಚಿಕ್ಕ ಡಬ್ಬ. ಇದರಲ್ಲಿ ಸಣ್ಣ ಪುಟ್ಟ ಚಿಕನ್ ಮಸಾಲ, ಕಬಾಬ್ ಮಸಾಲ, ಧನಿಯಾ ಪೌಡರು, ಚಿಲ್ಲಿ ಪೌಡರು ಅಂಥದ್ದನ್ನೆಲ್ಲ ತೊಗೊಂಡು ಬಂದಿದ್ರು. ಸೊ ಇದರಲ್ಲಿ ಅಂಥದ್ದನ್ನೆಲ್ಲ ಹಾಕೋಣ ಅಂಥೇಳಿ ಹಾಕ್ತಾಯಿದ್ದೀನಿ. ನೋಡಿ ಮಾಮನ ಹತ್ರ ಮಾತಾಡ್ಕೊಂಡು ಏನೋ ಇದು ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಬಟ್ ಟೈಮ್ ಪಾಸ್ ಆಗಬೇಕಲ್ವ, ಏನು ಮಾಡೋದು, ಕೆಲಸ ಮಾಡ್ತಾ ಇರಬೇಕಾದ್ರೆ ಕೆಲಸ ಮಾಡ್ತಾಯಿದ್ದೀನಿ ಅಂತಲೂ ಅನಿಸ್ಬಾರ್ದು, ಮತ್ತು ಬೋರ್ ಕೂಡ ಹೊಡಿಬಾರ್ದು. ಸೊ ಹಂಗೆ ಥಾಟಲ್ಲಿ
ಕೆಲಸ ಮಾಡ್ತಾ ಇದ್ದೀನಿ. ಸೊ ಈಗಂತೂ ಇದು ಮುಗಿಯಲ್ಲ, ತುಂಬ ಇದೆ ಸದ್ಯಕ್ಕೆ. ನಾನು ಅಂದರೆ ಫುಲ್ ವಿಡಿಯೋ ಒಂದೇ ಸಲ ಹಾಕಿದೆ ಅಂದರೆ ತುಂಬ ಲೆಂತಿ ಆಗುತ್ತೆ. ಸೊ ಇವತ್ತು ಬಂದು ಇದನ್ನು ಇವತ್ತು ಈ ಮಾಮೂಲಿ ಈ ಗ್ರಾಸರೀಸ್ ಎಲ್ಲ ಏನೇನು ತೊಗೊಂಡು ಬಂದಿದ್ದೀನಿ ಡಬ್ಬಗೆ ಹಾಕಿ ಅದನ್ನೇ ಸೆಟ್ ಮಾಡೋದನ್ನೇ ಇವತ್ತು ವೀಡಿಯೋಸ್ ಇವತ್ತು ಅಪ್ಲೋಡ್ ಮಾಡ್ತೀನಿ. ಸೊ ಬೇರೆ ಕಿಚನ್ ಫೈನಲ್ ಕ್ಲೀನಿಂಗ್ ಬಂದು ನಾಳೆ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಒಂದೇ ಸಲ ಅಪ್ಲೋಡ್ ಮಾಡಿದೆ ಅಂದರೆ ತುಂಬ ಲೆಂತಿ ಆಗುತ್ತೆ. ಸೊ ಅದಕ್ಕೆ ಇದು ಬಂದು ಮೆಣಸು ಪಾಕೆಟು, ಪೌಡರ್ ಕೂಡ ತೊಗೊಂಡು ಬಂದಿರೋ ಮೆಣಸು, ಸಾರಿ ಇದು ಮೆಣಸಲ್ಲ ಸೋಪ. ಟೇಸ್ಟ್ ಹೆಂಗಿದೆ ಅಂತ ನೋಡ್ತಾ ಇದ್ದೀನಿ, ಸ್ವಲ್ಪ ಚೆನ್ನಾಗಿತ್ತು. ಸೊ ಸೋಂಪ ಮತ್ತು ಅಜ್ವಾಯಿನ್ ಅವೆಲ್ಲ ರೇರ್ ಯೂಸು, ಬಟ್ ಏನು ಮಾಡೋಕ್ಕಾಗಲ್ಲ, ಇರಲಿ ಅಂಥೇಳಿ ತೊಗೊಂಡು ಬಂದಿದ್ದೀನಿ. ಮನೆಯಲ್ಲಿರಬೇಕು, ಅದರಿಂದ ಏನೂ ತೊಂದರೆ ಇಲ್ಲ. ಸೊ ಹಂಗಾಗಿ ಅದಕ್ಕೋಸ್ಕರ ತೊಗೊಂಡು ಬಂದಿದ್ದೀನಿ. ಈ ಡಬ್ಬಗಳಿದಾವಲ್ಲ, ಇದು ತೊಗೊಂಡು ನಾನು ಮ್ಯಾಕ್ಸಿಮಮ್ ಒಂದು 4 ವರ್ಷ ಏನೋ ಆಯಿತು. ಯಾರೋ ನನಗೆ ತುಂಬ ಬೇಕಾಗಿರೋರು ಇದನ್ನು ನನಗೆ ದೀಪಾವಳಿಗೆ ಗಿಫ್ಟಾಗಿ ಕೊಟ್ಟಿದ್ದರು. ಸೊ ಅವ್ರು ಕೊಟ್ಟಿದ್ದಕ್ಕೂ ತುಂಬ ತುಂಬ ಯೂಸ್ಫುಲ್ ಆಯಿತು. ಮತ್ತು ಕೆಳಗಡೆ ಬಿದ್ದರೆ ಒಡೆಯಲ್ಲ, ಮತ್ತು ತುಂಬ ವಾಶ್ ಮಾಡಿಬಿಟ್ಟೆ ಅಂದರೆ ಸೇಮ್ ಹೊಸ ಥರ ಇರುತ್ತೆ ಈ ಡಬ್ಬ. 4 ವರ್ಷದಿಂದ ಇನ್ನೂ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ನನಗೂ ತುಂಬ ಖುಷಿಯಾಗುತ್ತೆ. ಅದರಲ್ಲಿ 1-2 ಡಬ್ಬ ಮಾತ್ರ ಬಿಸಿ ತಾಕ್ಬಿಟ್ಟು ಒಂಚೂರು ಸೊಟ್ಟಪಟ್ಟ ಆಗ್ಬಿಟ್ಟಿದ್ದಾವೆ, ಬಟ್ ಎಲ್ಲ ಕರೆಕ್ಟಾಗಿದ್ದಾವೆ. 8 ಇದ್ದಾವೆ. 1 kgದು 8 ಇದೆ, ಮತ್ತು ಏನು ಹೇಳ್ತಾರೆ ಅರ್ಧ kgದು 8 ಇದೆ, ಮತ್ತು 1/4 kgದು 8 ಇದೆ. ಅದರಲ್ಲಿ ನನಗೆ ಏನು ಬೇಕು ಅದನ್ನೆಲ್ಲ ಅದರಲ್ಲಿ ಹಾಕಿ ಕಿಚನಲ್ಲಿ ಇಟ್ಕೊಳ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಕಾಣಿಸ್ತಾ ಇರುತ್ತೆ ಇದರಲ್ಲಿ ಏನು ಇಟ್ಟಿದ್ದೀನಿ ಅನ್ನೋದು ಕೂಡ ನನಗೆ ಕಾಣುತ್ತೆ. ಸಡನ್ನಾಗಿ ನಾನು ತೊಗೊಳ್ಬೇಕಾದ್ರೆ ಯಾವುದೇ ಥರ ತೊಂದರೆ ಆಗೋಲ್ಲ. ಇವಾಗ ಗಾಜಿನಲ್ಲಿ ಹಾಕಿಟ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಎಲ್ಲಾದರೂ ಮುಟ್ಟೋ ಟೈಮಲ್ಲಿ ಎತ್ಕೊಳ್ಳೋ ಟೈಮಲ್ಲಿ ಇದಾದರೆ ಬಿದ್ದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಥರ ಡಬ್ಬನ ಯೂಸ್ ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ನಾನು ಇದು ಕಿಚನೆಲ್ಲ ಫುಲ್ಲಾಗಿ ಸೆಟ್ ಮಾಡಿದ್ಮೇಲೆ ಒಂದು ಸಲ ಅದು ಫುಲ್ಲಾಗಿ ಹೇಗೆ ಸೆಟ್ ಮಾಡಿದ್ದೀನಿ ಅಂತೇಳಿ ಒಂದು ಟೈಮು ವಿಡಿಯೋ ಮಾಡಿ ಹಾಕ್ತೇನೆ. ಸೊ ಇವಾಗ ಫೈನಲಾಗಿ ಚಿಕ್ಕದ್ರಲ್ಲಿ ದೊಡ್ಡದ್ರಲ್ಲಿ ಎಲ್ಲದರಲ್ಲೂ ಒಂದೊಂದು ವರ್ಷಷ್ಟು ತುಂಬಿಸಿದ್ದಾಯಿತು. ಇನ್ನು ಏನೇನಿದ್ದಾವೆ ಇವಕ್ಕೆಲ್ಲ ಡಬ್ಬ ತುಂಬ ಕಮ್ಮಿ ಇದ್ದಾವೆ. ಇದು ನೋಡಿ, ಬಾತ್ರೂಮಲ್ಲಿ ಹಾಕೋ ಪರ್ಫ್ಯೂಮು 4 ತೊಗೊಂಡು ಬಂದಿದ್ದಾರೆ, ಒಂದಲ್ಲ ಎರಡಲ್ಲ ನಮ್ಮ ಮನೆಯವರು. ಇದು ಬಂದು 150 ರೈಟು, ಬಟ್ ಅದು ನನಗೆ 100 ರೂಪೀಸ್ ಸಿಕ್ತು. ಓಲೆ ತುಂಬ ಇಷ್ಟ ಆಯಿತು, ಅದಕ್ಕೆ ಅದನ್ನು ಕೂಡ ತೊಗೊಂಡಿದ್ದೆ. ಇವಾಗ ಇದೆಲ್ಲ ಉಳ್ಕೊಂಡಿದ್ದಿಲ್ಲ, ಸೋಯಾ ಮತ್ತು ಕಡಲೆ ಹಸಿಟ್ಟು, ಕಡಲೆ ಏನೇನೋ ಉಳ್ಕೊಂಡಿತ್ತು. ಇದಕ್ಕೆಲ್ಲ ಡಬ್ಬ ಇರಲಿಲ್ಲ. ಸೊ ಏನು ಮಾಡೋದು ಅಂತ ಅನ್ನಿಸ್ತು. ಸೊ ಅದಕ್ಕೆ ಪರವಾಗಿಲ್ಲ, ಬ್ಯಾಗಲ್ಲೇ ತುಂಬಿಸಿಟ್ಬಿಡೋಣ, ಬೇಕಂದಾಗ ಅಂದರೆ ಸ್ವಲ್ಪ ಡಬ್ಬಗಳು ಯಾವುದಾದ್ರೂ ಖಾಲಿ ಆದರೆ ಅದರಲ್ಲಿ ತೊಗೊಂಡು ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಫೈನಲಾಗಿ ನನ್ನ ತಲೆಯಲ್ಲಿ ಓಡಿದ್ದದೇ, ಇದರಲ್ಲೇ ಹಾಕಿ ಎತ್ತಿಟ್ಬಿಡೋಣ, ನೆಕ್ಸ್ಟಿಗೆ ಬೇಕಂದರೆ ಅದರಲ್ಲಿ ತೊಗೊಂಡು ಯೂಸ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಈ ಗೋಧಿ ಹಸಿಟ್ಟು ಕೂಡ 1-3 kg ಏನೋ ತೊಗೊಂಡು ಬಂದಿದೆ. ಅದನ್ನು ಹಾಕಲಿಕ್ಕೆ ಕೂಡ ನನಗೆ ಡಬ್ಬ ಇರಲಿಲ್ಲ. ಸೊ ಹಂಗಾಗಿ ಅದನ್ನು ಕೂಡ ಬ್ಯಾಗಲ್ಲಿ ತುಂಬಿಸ್ದೆ. ಇದು ಸೋಯಾ ಮತ್ತು ಇದು ಬಂದು ಪಾಸ್ತಾ, 2 ಥರ ಪಾಸ್ತಾ ತೊಗೊಂಡಿದ್ದಾರೆ. ಸೊ ಇದೆರಡು ಪಾಸ್ತಾ, ಇದಕ್ಕೆಲ್ಲ ಡಬ್ಬ ಇಲ್ಲ. ಸೊ ಹಂಗಾಗಿ ಇದರಲ್ಲೇ ತುಂಬಿಸಿಡ್ತಾಯಿದ್ದೀನಿ. ಆಮೇಲೆ ನೋಡೋಣ, ಯಾವುದಾದ್ರೂ ಸಮಯಕ್ಕೆ ಇವಾಗ ಡಬ್ಬ ಸಿಗ್ತಿಲ್ಲ, ಆಮೇಲೆ ಸಿಗ್ಬೋದೇನೋ. ಇದು ಬಂದು ಸಾವಿಗೆ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಫ್ರೆಂಡ್ಸ್. ಇವೆಲ್ಲ ತೊಗೊಂಡು ಬಂದಿದ್ದೀನಿ. ಒಡನ್ನ ಡಿಮಾರ್ಟ್ಗೆ ಸಿಕ್ಕಿದಾಗೆಲ್ಲ ತಂದುಬಿಡ್ಬೇಕು ಅಲ್ಲಲ್ಲಿ ಅಂಥೇಳಿ ತೊಗೊಬಂದ್ಬಿಟ್ಟಿದ್ದೀನಿ. ಸೊ ಇದು ಬಂದು ಕಿಚನಲ್ಲಿ ಸಿಂಕ್ ಕ್ಲೀನ್ ಮಾಡಲಿಕ್ಕೆ ಅಂತ ತಂದೆ ಅದನ್ನು. ಇದು ಪಾತ್ರೆ, ಪೂಜೆ ಸಾಮಾನು ಪಾತ್ರೆ ತೊಳಿತೀವಲ್ಲ, ಅದು ಫ್ರೆಂಡ್ಸ್ ಎಕ್ಸ್ಟ್ರಾ ಇದೆ. ಸೊ ಇದನ್ನೆಲ್ಲ ಹೀಗೆ ಇದರಲ್ಲೇ ತುಂಬಿಸಿಟ್ಬಿಡೋಣ ಅಂಥೇಳಿ ಹಾಗೆ ತುಂಬಿಸಿಡ್ತಾಯಿದ್ದೀನಿ. ನೋಡಿ, ಇದು ಕೂಡ ಎಣ್ಣೆ ಡಬ್ಬಗೆ ಹಾಕ್ಕೊಂಡಿದ್ದೀನಿ, ಎಕ್ಸ್ಟ್ರಾಸ್ ಇದಿದೆ. ಇದು ಸಾಸಿವೆ ನಾನು ಆಲ್ರೆಡಿ ಡಬ್ಬಲ್ಲಿ ಹಾಕಿದ್ದೀನಿ, ಅದಕ್ಕೆ ಇದನ್ನು ಕೂಡ ಎಕ್ಸ್ಟ್ರಾ ಇದೆ ಅಂತೇಳಿ ಇಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ತುಂಬ ಜನ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ವೀಡಿಯೋದಲ್ಲೇ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.